RSS ಬಿಜೆಪಿ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ನಮಾಜ್ ಮಾಡ್ತಿರ್ಬೇಕಾದ್ರೆ ಎದುರುಗಡೆ ವಿಷಜಂತು ನಾಗರ ಹಾವು ಅಥವಾ ಯಾವುದಾದ್ರೂ ಒಂದು ಸರ್ಪ ಬಂದ್ರೆ ನಮಾಜನ್ನ ಕೈ ಬಿಟ್ಟು ಆ ವಿಷ ಸರ್ಪವನ್ನ ಕೊಲ್ರಿ, ಇಲ್ಲೇ ಹೋದರೆ ಅದು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತಹ ಪ್ರಚೋದನಾಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ತಮಿಳುನಾಡಿನಲ್ಲಿ ಈ ರಾಷ್ಟ್ರ ಕಂಡಂತಹ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ತೆಗಳುವ ಭರದಲ್ಲಿ ಮೋದಿ ಈಸ್ ಟೆರರಿಸ್ಟ್ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಹಾಗಾದ್ರೆ ಮೋದಿಯವರು ಈ ದೇಶದಲ್ಲಿ ಎಲ್ಲೆಲ್ಲಿ ಬಾಂಬ್ಗಳು ಹಾಕಿದ್ದಾರೆ ಇದನ್ನು ಸ್ಪಷ್ಟೀಕರಣ ಕೊಡ್ತಾರ ಅವರಿಗೆ? ಅವರು ಕಾಂಗ್ರೆಸ್ ಆಫೀಸ್ ಮೇಲೆ ಏನಾದರೂ ಬಾಂಬ್ ಹಾಕಿದಾರ ಅಥವಾ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವರ ಮನೆ ಮೇಲೆ ಏನಾದರೂ ದಾಳಿ ಮಾಡಿಸಿದಾರ? ಯಾವುದೂ ಸಾಕ್ಷ್ಯಾಧಾರಗಳು ಇಲ್ಲದೇನೆ ಮೋದಿ ಅವರಿಗೆ ಭಯೋತ್ಪಾದಕನ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಂದ್ರೆ ಇವರ 50 ವರ್ಷಗಳ ಸುದೀರ್ಘ ರಾಜಕೀಯ ಇತಿಹಾಸ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅಂದ್ರೆ ಒಂದು ಭಾರತ ರಾಷ್ಟ್ರದ ಭಯೋತ್ಪಾದಕ ಪ್ರಧಾನಮಂತ್ರಿ ಇದ್ದಾಗಿಯೂ ಕೂಡ ನೀವು ಉಸಿರಾಡ್ತಾ ಇದ್ದೀರಿ ಅಂದ್ರೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಮೋದಿ ಭಯೋತ್ಪಾದಕ ಆಗಿದ್ರೆ ನೀವ್ಯಾರು ಉಸಿರಾಡ್ತಿರ್ಲಿಲ್ಲ. ನಿಮ್ಮನ್ನ ಗೇಲಿ ಮಾಡ್ತೇನೆ ದೇಶದ ಅತಿ ಉನ್ನತವಾಗಿರುವಂತಹ ಅತ್ಯುನ್ನತ ಭದ್ರತೆಯನ್ನ ನಿಮಗೆ ಕೊಟ್ಟು ರಕ್ಷಣೆ ಮಾಡ್ತಾ ಇದೆ ಮೋದಿ ಸರ್ಕಾರ. ನಿಮ್ಮ ಮಗ ಹೇಳ್ತಾರೆ ಮೋಹನ್ ಭಾಗವತ್ರಿಗೆ ಅಷ್ಟ್ಯಾಕೆ ಭದ್ರತೆ ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಯಾವ ಹಿಂದೂ ಸಂಘಟನೆ, ಬಿಜೆಪಿಯವರು, ಶಿವಸೇನೆಯವರು, NDA ಮೈತ್ರಿ ಪಕ್ಷ ಯಾರು ಕೂಡ ಖರ್ಗೆ ಅವ್ರಿಗೆ ಇಷ್ಟೊಂದು ಭದ್ರತೆ ಯಾಕೆ ಅಂತ ಪ್ರಶ್ನೆ ಮಾಡಿಲ್ಲ. ಇದನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಯಾರನ್ನ ಓಲೈಸುವುದಕ್ಕೋಸ್ಕರ ಇಂತಹ ಹೇಳಿಕೆಗಳನ್ನು ನೀವು ಕೊಡ್ತಾ ಇದ್ದೀರಿ. ಈ ಮಾತೇನಾದ್ರೂ ನೀವು ಅಮೆರಿಕದ ರಾಷ್ಟ್ರಾಧ್ಯಕ್ಷರನ್ನ ಉತ್ತರ ಕೊರಿಯಾದಲ್ಲಿದ್ದು ಉತ್ತರ ಕೊರಿಯಾದ ಪ್ರಜೆಯಾಗಿ ಉತ್ತರ ಕೊರಿಯಾದ ರಾಷ್ಟ್ರಾಧ್ಯಕ್ಷನನ್ನ ಟೀಕಿಸಿದ್ರೆ ನಿಮ್ ಗತಿ ಏನಾಗ್ತಿತ್ತು ಅನ್ನುವುದನ್ನ ನೀವು ವಿಮರ್ಶೆ ಮಾಡ್ಕೊಳ್ಳಿ. ಅಲ್ರಿ, ಪಾಕಿಸ್ತಾನದ ಪ್ರಧಾನಮಂತ್ರಿಯೂ ಕೂಡ ಈ ಮಾತು ಹೇಳಲಿಕ್ಕಿಲ್ಲ ಮೋದಿ ಅವರು ಕುರಿತಾಗಿ. ಈ ದೇಶದಲ್ಲಿ ಇದ್ದುಕೊಂಡು ನೀವು ಒಬ್ಬ ಈ ದೇಶದ ಪ್ರಧಾನಮಂತ್ರಿಗೆ ಈ ರೀತಿಯಾದಂತಹ ಭಾಷೆ ಬಳಸ್ತಿದ್ರೆ ಇದು ಅಕ್ಷಮ್ಯ ಅಪರಾಧ. ಹಾಗಾದ್ರೆ ಆಳಂದಲ್ಲಿ ಜಿಲ್ಲಾಡಳಿತದ ಮೇಲೆ, ಜನಪ್ರತಿನಿಧಿಗಳ ಮೇಲೆ ದಾಳಿ ಮಾಡಿದಂತವ್ರು ಯಾರು? ಅಲ್ಲಿದ್ದರಲ್ಲ, ಏನ್ ದಾಳಿ ಮಾಡಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆಯಲ್ಲ ಅವರು ನಿಜವಾದ ಭಯೋತ್ಪಾದಕ. ಆಧಾರವನ್ನ ಇಟ್ಕೊಂಡು ನಾನು ಚಿತಾಪು ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಪ್ರಿಯಾಂಕಾ ಖರ್ಗೆಯವರು ಬೆಂಗಳೂರಿನ ಕೋರ್ಟ್ ಹಾಲ್ 15 ಸಿಟಿ ಕೋರ್ಟ್ ಹಾಲ್ 15 ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ ಜಡ್ಜ್ ಅವರು ಎದುರುಗಡೆ ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಅನ್ನ ಹಾಕಿದ್ರು. ಪ್ರತಿ ಹೇರಿಕೆಗೂ ಕೂಡ ನಮ್ಮ ವಕೀಲರು ಅಲ್ಲಿ ಹಾಜರಾಗ್ತಿದ್ರು. ಆದರೆ ಒಂದೇ ಒಂದು ಹೇರಿಕೆಗೆ ಖರ್ಗೆಯವರ ವಕೀಲರು ಹಾಜರಾಗಲಿಲ್ಲ. ಮೊನ್ನೆ 15/4/2026 ಮತ್ತೆ ವಿಚಾರಣೆ ಕರೆದಿದ್ರು. ಅವತ್ತು ಕೂಡ ಖರ್ಗೆಯವರಾಗ್ಲಿ ಅವರ ವಕೀಲರವರಾಗ್ಲಿ ಹಾಜರಾಗಲಿಲ್ಲ. ಫಿರ್ಯಾದಿದಾರರು ಹೋಗಿ ಸಾಕ್ಷ್ಯ ನೀಡಬೇಕಾಗಿತ್ತು.
ಇವರು ಖರ್ಗೆ ಅವರು ಹಾಜರೇ ಆಗಲಿಲ್ಲ. ಮತ್ತು ಅವ್ರ ವಿರುದ್ಧ ನಾವು ಮಾತಾಡಬಾರ್ದು ಅಂತ ಸ್ಟೇನು ತಗೊಂಡಾಗ ಬಂದಿದ್ರು. 2024 ಚುನಾವಣೆ ಆದ್ಮೇಲೆ, MP ಚುನಾವಣೆ ಆದ್ಮೇಲೆ ಬಹುಶಃ ಗೆಲ್ತೀವಿ ಅಂತ ರಿಪೋರ್ಟ್ ಬಂದ್ಮೇಲೆ ನೀವು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರು. ಮುಖ ನಮ್ಮನ್ನೆಲ್ಲ ಬೈದರು, BJP ಬೈದರು, ತೋಳಿಸಿದ್ರು. ನಾಯಿ ಬಾಲ್ ಹೋಗ್ತಿದೆ, ಈ ಮಗನ ಮೇಲೆ ಕೇಸ್ ಹಾಕಿದ್ದೀನಿ, ಇನ್ನೂ ಕೋರ್ಟಿಗೆ ಹೋಗಿಲ್ಲ, ಇದೇ ವರ್ಡ್ ಅಂದಿದ್ರು. ಆದರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಸಾಕ್ಷಿ ನೀಡಿದ್ರು ಬೆಂಗಳೂರಿನ ಸಿಟಿ ಕೋರ್ಟ್ ಹಾಲ್ 15ಕ್ಕೆ ಹೋಗಲೇ ಇಲ್ಲ. ಒಂದೇ ದಿನ 3 ಬಾರಿ ಟೈಮ್ ಕೊಟ್ಟರು ಜಡ್ಜ್, ಆದರೂ ಕೂಡ ಹೋಗಲಿಲ್ಲ. ಜಡ್ಜ್ ಅವರು ಆ ಕೇಸನ್ನ ಡಿಸ್ಪೋಸ್ ಮಾಡಿದ್ದಾರೆ. ಇದರ ಅರ್ಥ ಅವರಿಗೆ ಮಾನಹಾನಿ ಅನ್ವಯ ಆಗೋದಿಲ್ಲ ಅಂತ ಖರ್ಗೆ ಅವರು ತೋರಿಸ್ಕೊಟ್ಟಿದ್ದಾರೆ. ಬಡ ಖರ್ಗೆ ಇರಲಿ, ಛೋಟಾ ಖರ್ಗೆ ಇರಲಿ, ಯಾವಾಗ ಬರ್ತಾರೆ ಅವ್ರ ಜೊತೆಗೆ ಈ ವ್ಯಕ್ತಿ ಅಂತಂದ್ರೆ ಸಂಜಯ್ ಪಾಟೀಲ್ ಅಂತ ರೌಡಿ ಪರೇಡ್ ನಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಬೇಕಾದಂತ ವ್ಯಕ್ತಿ ಇವತ್ತು ಕಮಿಷನರ್, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಡಿಸ್ಟ್ರಿಕ್ಟ್ ಕಮಿಷನರ್, ಜಿಲ್ಲಾಧಿಕಾರಿಗಳ ಮಧ್ಯದಲ್ಲಿ ರಾಜಾರೋಷವಾಗಿ ಮೆರೀತಾರಂದ್ರೆ ಏನ್ರಿ ಕಮಿಷನರ್ ಅವರೇ, ಪೊಲೀಸ್ ಕಮಿಷನರ್ ಅವರೇ, ಯಾಕೆ ಬಂದಿಯಪ್ಪ, ನಿಂದೇನ್ ಕೆಲಸ ಇದೆ ಅಂತ ಹೇಳಿ ಜಾಡಿಸಿ ಇವನ ಹೊರಗಟ್ಟಕ್ಕೆ ಬಂದಿಲ್ವಾ? ಎಂತ ವಿಪರ್ಯಾಸ ಇದು. ಡಿಸ್ಟ್ರಿಕ್ಟ್ ಕಮಿಷನರ್ ನೋಡಿ, ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರೋರು ಇವರು ಅಪರಾಧ ಮಾಡಲಿಕ್ಕೆ ನನ್ನ ಹಿಂದೆ ಎಲ್ಲರೂ ಇದ್ದಾರೆ, ನನ್ನ ಏನ್ ಮಾಡ್ತಾರೆ ಅಂತ ಹೇಳಿ ಇನ್ನೂ ಅಪರಾಧ ಕೃತ್ಯಗಳಿಗೆ ಇಂಥ ಸಂಚು ಹೊಡೆದು. ಸರ್ ಸಂಜಯ್ ಪಾಟೀಲ್ ನಮ್ಮ ಸುತ್ತು ಹಿರೇಮಠ ಮೇಲೆ ಕಾರಿನ ಮೇಲೆ ದಾಳಿ ಮಾಡಿ ಅಟ್ರಾಸಿಟಿ ಕೇಸ್ ಹಾಕಿದಂತ ವ್ಯಕ್ತಿ ಇದ್ದ. ಎಷ್ಟಿದೆ ಕೇಸ್? 14 ಕೇಸು ಪ್ಲಸ್ ರೌಡಿ ಶೀಟರ್. ಕೋರ್ಟ್ ಆವರಣದಲ್ಲಿ ಮಾರಕಾಸ್ತ್ರಗಳಿಂದ ಹೊಡೆದಾಡಿದಂತಹ ಪ್ರಕರಣ ಈ ವ್ಯಕ್ತಿ ಮೇಲಿದೆ. ನಾವೇನ್ ತಿಳ್ಕೊಳ್ಬೇಕ್ರಿ? ಮೇಲ್ಗಡೆ ನೆಹರು ಇದ್ದಾರೆ, ಮಹಾತ್ಮ ಗಾಂಧಿ ಇದ್ದಾರೆ, ಕೆಳಗಡೆ ಇದ್ದವರು ಕೂಡ ಮಹಾತ್ಮ ಗಾಂಧಿ, ನೆಹರು ಅಂತ ತಿಳ್ಕೊಬೇಕಾ ನಾವು? ಇಂಥವ್ರನ್ನ ನೀವು ಆಸ್ಪದ ಕೊಡ್ತಿರಲ್ರಿ, ಬೇರೆ ಪ್ರಧಾನಮಂತ್ರಿ ಮೋದಿಗೆ ಭಯೋತ್ಪಾದಕ ಅಂತಿರಲ್ಲ ನೀವು. ಏನ್ರಿ ಇದು ಕಾನೂನು ಸುವ್ಯವಸ್ಥೆ? ಕಮಿಷನರ್ ಅವರು ನಾಚಿಕೆ ಆಗ್ಬೇಕು, ಜಿಲ್ಲಾಧಿಕಾರಿಗೆ ನಾಚಿಕೆ ಬರಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.